ಓಂ ಶಾಂತಿ. ರಾಜಯೋಗ. ಈ ಚಿತ್ರವು ರಾಜಯೋಗದ ಸ್ತಂಭಗಳು, ಪಿಲ್ಲರ್ಸ್ ಆಫ್ ರಾಜಯೋಗ ಎಂಬ ಆಧ್ಯಾತ್ಮಿಕ ಸಂದೇಶವನ್ನು ತಿಳಿಸುತ್ತದೆ. ರಾಜಯೋಗದ ಸ್ತಂಭಗಳು ಮುಖ್ಯ ಸಂದೇಶ: ಆತ್ಮವು ಒಬ್ಬ ಶಿವಪರಮಾತ್ಮನ ನೆನಪಿನಲ್ಲಿ ಯೋಗದಲ್ಲಿ ಸ್ಥಿರವಾದಾಗ ವಿಕಾರಗಳು ಮತ್ತು ದುಃಖಗಳಿಂದ ಮುಕ್ತವಾಗುತ್ತದೆ. ರಾಜಯೋಗಿ ಜೀವನದ ಪ್ರಮುಖ ಸ್ತಂಭಗಳು: ಜ್ಞಾನ. ಮೊದಲನೇದು ಜ್ಞಾನ, ಆತ್ಮ, ಪರಮಾತ್ಮ ಮತ್ತು ಸೃಷ್ಟಿಯ ಸತ್ಯ ಪರಿಚಯ. ಎರಡನೆಯದಾಗಿ ಯೋಗ, ಶಿವ ತಂದೆಯೊಂದಿಗೆ ಪ್ರೀತಿಯ ನೆನಪು. ಮತ್ತು ಮೂರನೇದಾಗಿ ಧಾರಣೆ, ದೈವಿ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ನಾಲ್ಕನೆಯದಾಗಿ ಸೇವೆ, ಜ್ಞಾನ ಮತ್ತು ಶಾಂತಿಯ ಸಂದೇಶವನ್ನು ಹಂಚುವುದು. ಇವು ಮುಖ್ಯ 4 ಸಬ್ಜೆಕ್ಟು. ಚಿತ್ರದಲ್ಲಿರುವ ಅರ್ಥ ತಾತ್ಪರ್ಯವೇನೆಂದರೆ, ಎಡಭಾಗದಲ್ಲಿ ರೋಗ, ಶೋಕ ಮುಂತಾದ ದುಃಖಗಳು ಕಾಣಿಸುತ್ತದೆ ಮತ್ತು ಬಲಭಾಗದಲ್ಲಿ ದುಃಖ, ಅಶಾಂತಿ ಮೊದಲಾದ ವಿಕಾರಗಳು ಕಾಣಿಸುತ್ತಿದೆ. ಮಧ್ಯದಲ್ಲಿ ರಾಜಯೋಗಿ ಆತ್ಮವು ಶಿವ ತಂದೆಯ ನೆನಪಿನಲ್ಲಿ ಕುಳಿತಿದೆ. ಚಿತ್ರದಲ್ಲಿ ತಾವು ನೋಡುತ್ತಿದ್ದೀರಾ. ಮೇಲಿನಿಂದ ಶಿವ ತಂದೆಯ ಶಕ್ತಿಯ ಕಿರಣಗಳು ಆತ್ಮಕ್ಕೆ ಶಕ್ತಿಯನ್ನು ನೀಡುತ್ತಿದೆ. ಈ ಯೋಗಾಗ್ನಿಯಿಂದ ವಿಕರ್ಮಗಳು ಭಸ್ಮವಾಗುತ್ತವೆ, ಪಾಪ ಭಸ್ಮವಾಗುತ್ತದೆ. ಮುಖ್ಯವಾದ ಸಾರಾಂಶ, ದಿ ಎಸೆನ್ಸ್ ಏನೆಂದರೆ, ಒಬ್ಬ ಶಿವ ತಂದೆಯ ನೆನಪೇ ರಾಜಯೋಗ. ರಾಜಯೋಗವೇ ವಿಕರ್ಮಗಳನ್ನು ನಾಶ ಮಾಡಿ ಶಾಂತಿ, ಸುಖ ಮತ್ತು ಪವಿತ್ರತೆಯ ಜೀವನವನ್ನು ನೀಡುತ್ತದೆ. ರಾಜಯೋಗ ಸ್ತಂಭಗಳು ಅಂದರೆ ರಾಜಯೋಗದ ನಿಯಮಗಳು. ರಾಜಯೋಗಿ ಜೀವನವು 4 ಸ್ತಂಭಗಳ ಮೇಲೆ ನಿಂತಿದೆ. ಈ 4 ಸ್ತಂಭಗಳು ದೃಢವಾಗಿದ್ದರೆ ಆತ್ಮವು ಸದಾ ಶಕ್ತಿಶಾಲಿ ಆಗಿರುತ್ತದೆ. ಮೊದಲನೇದು ಜ್ಞಾನ ಅಂದರೆ ನಾಲೆಜ್. ನಾನು ಆತ್ಮನು, ಈ ದೇಹವಲ್ಲ. ಶಿವ ಪರಮಾತ್ಮನೇ ನನ್ನ ತಂದೆ. 5000 ವರ್ಷದ ವಿಶ್ವ ನಾಟಕದ ಜ್ಞಾನವನ್ನು ತಿಳಿದುಕೊಳ್ಳುವುದು. ಜ್ಞಾನದಿಂದ ಅಜ್ಞಾನದ ಕತ್ತಲೆ ದೂರವಾಗುತ್ತದೆ. ಎರಡನೆಯದಾಗಿ ಯೋಗ ಅಂದರೆ ರಿಮೆಂಬ್ರೆನ್ಸ್ ಅಂದರೆ ನೆನಪು. ಒಬ್ಬ ಶಿವ ತಂದೆಯ ನೆನಪಿನಲ್ಲಿ ಉಪಸ್ಥಿತರಾಗುವುದು. ಪ್ರತಿಯೊಂದು ಕಾರ್ಯವನ್ನು ಯೋಗಯುಕ್ತವಾಗಿ ಮಾಡುವುದು. ಕರ್ಮಯೋಗ. ಯೋಗಾಗ್ನಿಯಿಂದ ವಿಕರ್ಮಗಳು ಭಸ್ಮವಾಗುತ್ತವೆ. ಸಂಪೂರ್ಣ ಪಾಪ ಭಸ್ಮ. ಯೋಗದಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಆತ್ಮವು ಶಕ್ತಿಯನ್ನು ಪಡೆಯುತ್ತದೆ. ಹಾಗೂ ಮೂರನೇದಾಗಿ ಧಾರಣೆತಿ ಧರ್ಮ, ಡಿವೈನ್ ವರ್ಚಸ್, ದೈವಿ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಪವಿತ್ರತೆ, ಪ್ರೀತಿ, ಸಹನೆ, ಸತ್ಯ, ವಿನಯ, ಮಧುರತೆ ಬೆಳೆಸುವುದು. ಜ್ಞಾನವನ್ನು ಜೀವನದಲ್ಲಿ ಪ್ರಾಯೋಗಿಕವಾಗಿ ತೋರಿಸುವುದು. ನಾಲ್ಕನೇದಾಗಿ ಸೇವೆ, ಸರ್ವೀಸ್.
ಇಡೀ ವಿಶ್ವ ಸೇವೆ. ಜ್ಞಾನ ಮತ್ತು ಶಾಂತಿಯ ಸಂದೇಶವನ್ನು ಎಲ್ಲರಿಗೂ ತಲುಪಿಸುವುದು. ಮಾತು, ಕರ್ಮ ಮತ್ತು ಸಂಕಲ್ಪಗಳಿಂದ ಸೇವೆ ಮಾಡುವುದು. ಇತರರ ಜೀವನದಲ್ಲಿ ಆಶೆ ಮತ್ತು ಸಂತೋಷವನ್ನು ತುಂಬುವುದು. ರಾಜಯೋಗದಿಂದ ಆಗುವ ಲಾಭಗಳು. ಮೊದಲನೇದು ವಿಕರ್ಮಗಳ ವಿನಾಶ. ಎರಡನೆಯದು ಮನಸ್ಸಿನ ಶಾಂತಿ. ಮೂರನೆಯದು ಆತ್ಮಿಕ ಶಕ್ತಿ. ಹಾಗೂ ನಾಲ್ಕನೆಯದು ದುಃಖ ಮತ್ತು ಅಶಾಂತಿಯಿಂದ ಮುಕ್ತಿ. ಐದನೆಯದು 21 ಜನ್ಮಗಳ ಸುಖ, ಸಂಪತ್ತು ಮತ್ತು ರಾಜ್ಯ ಭಾಗ್ಯ. ಮುಖ್ಯವಾದ ಸಂದೇಶ: ಜ್ಞಾನವೇ ದಾರಿ, ಯೋಗವೇ ಶಕ್ತಿ, ಧಾರಣೆಯೇ ಜೀವನ, ಸೇವೆಯೇ ಶ್ರೇಷ್ಠ ಕರ್ಮ. ಈ 4 ಸ್ತಂಭಗಳ ಮೇಲೆ ನಿಂತ ಜೀವನವೇ ನಿಜವಾದ ರಾಜಯೋಗಿ ಜೀವನ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿದಿನದ ಕನ್ನಡ ಜ್ಞಾನ ಮುರಳಿ ಮತ್ತು ರಾಜಯೋಗ ಮೆಡಿಟೇಷನ್ ಕಾಮೆಂಟ್ರಿ ವಿಡಿಯೋಗಳಿಗೋಸ್ಕರ ನಮ್ಮೊಂದಿಗೆ ಇರಿ. ತಮಗೆ ನಮ್ಮ ಚಾನಲಿನ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಅದಕ್ಕೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.